ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ 60% ಕಮಿಷನ್ ಕದನವನ್ನ ತೀವ್ರಗೊಳಿಸಿವೆ. ದಾಖಲೆ ಕೊಡೆ ಎಂದಿದ್ದ ಸಿಎಂಗೆ ಎಚ್ಡಿಕೆ ಕೌಂಟರ್ ನೀಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವೂ ದಳಪತಿ ಅಬ್ಬರಿಸಿದ್ದಾರೆ. 60% ದಾಟಿದೆ. 60% ಕಮಿಷನ್ ವಾರ್ ಸರ್ಕಾರದ ವಿರುದ್ಧ ಎಚ್ಡಿಕೆ ಯುದ್ಧ. ದಾಖಲೆ ಕೇಳಿದ ಸಿಎಂಗೆ ಮತ್ತೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ. ಪರ್ಸೆಂಟೇಜ್ ಆರೋಪ ಮಾಡಿ ಅಧಿಕಾರಕ್ಕೇರಿದ್ದ ಸಿದ್ದರಾಮಯ್ಯ ಸರ್ಕಾರವನ್ನ ಅದೇ ಉರುಳಿನಲ್ಲಿ ಸಿಲುಕಿಸಲು ವಿಪಕ್ಷಗಳು ಸಜ್ಜಾಗಿವೆ. 60% ಕಮಿಷನ್ ಆರೋಪಕ್ಕೆ ದಾಖಲೆ ಕೊಡಲಿ ಎಂದು ಸವಾಲೆಸೆದಿದ್ದ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದು 60% ಕಮಿಷನ್ ಬಗ್ಗೆ ಗುತ್ತಿಗೆದಾರರೇ ಆರೋಪಿಸುತ್ತಿದ್ದಾರೆ. ಅದಕ್ಕಿಂತ ದಾಖಲೆ ಬೇಕಾ? ಸರ್ಕಾರದ ಸಹಿಯನ್ನೇ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಗುಡುಗಿದ್ರು. ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕೆ ಇಡಲ್ಲ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಎಚ್ಡಿಕೆ ಕೃಷ್ಣ ಬೈರೇಗೌಡ ನಡುವೆ ಪರ್ಸೆಂಟೇಜ್ ಫೈಟ್. ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಕುಮಾರಸ್ವಾಮಿ ಮಧ್ಯೆ ಕಮಿಷನ್ ಕಚ್ಚಾಟ ಜೋರಾಗಿದೆ. ಚನ್ನಪಟ್ಟಣ ಎಲೆಕ್ಷನ್ ನಲ್ಲಿ ನಿಖಿಲ್ ಸೋತಿದ್ದಕ್ಕೆ ಎಚ್ಡಿಕೆ ಹತಾಶರಾಗಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಆರೋಪ ಮಾಡ್ತಿದ್ದಾರೆ ಅಂತ ಕೃಷ್ಣ ಬೈರೇಗೌಡ ಆರೋಪಿಸಿದ್ರು. ಇದಕ್ಕೆ ಎಚ್ಡಿಕೆ ತಿರುಗೇಟು ನೀಡಿದ್ದು, ಮೊದಲು 60% ಕಮಿಷನ್ ಆರೋಪಕ್ಕೆ ಉತ್ತರ ಹೇಳಪ್ಪ. ಬೆಂಗಳೂರು ಎಸಿ ಪೋಸ್ಟ್ಗೆ ಎಷ್ಟು ದುಡ್ಡು ತಗೋತೀರಾ ಎಂದು ಚಾಟಿ ಬೀಸಿದ್ದಾರೆ. ಅವರು ಬಹುಶಃ ಈಗ ಬೇಸತ್ತಿದ್ದಾರೆ. ಯಾಕೆಂದ್ರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ? ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟು ತಗೋತೀರಿ? ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ? ಅನುದಾನ ಇಲ್ಲ, ಸರ್ಕಾರ ಸತ್ತೋಗಿದೆ. ಬಿಜೆಪಿ ಶಾಸಕ ಆಕ್ರೋಶ. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ, ನಾನು ಬರೀ ಪೇಪರ್ ಎಂಎಲ್ಎ ಆಗಿದ್ದೀನಿ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಕೈಗೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಹೇಳಿದ್ದಾರೆ. ಈ ಸರ್ಕಾರ ಬಿಡಿ, ನಮ್ಮ ಪಾಲಿಗೆ ಸತ್ತೋಗ್ಬಿಟ್ಟಿದೆ, ನಾನು ಬರೀ ಪೇಪರ್ ಅಲ್ಲಿ ಎಂಎಲ್ಎ ಆಗಿದ್ದೆ. ಸುಮಾರು 2 ವರ್ಷ ಆದ್ರೂ 1 ರೂಪಾಯಿ ಅನುದಾನವನ್ನ ಸಿದ್ದರಾಮಯ್ಯ ಕೊಡ್ಲಿಲ್ಲ. ವಿಪಕ್ಷಗಳು ಮತ್ತು ಗುತ್ತಿಗೆದಾರರ ಆರೋಪಗಳಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಹಿಂದಿನ ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಆರೋಪ ಮಾಡಿ ಅಧಿಕಾರಕ್ಕೇರಿದ್ದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಗೆ ಕಮಿಷನ್ ಉರುಳು ದಿನ ದಿನಕ್ಕೂ ಬಿಗಿಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.